ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಸಾಮಾನ್ಯರಿಗೆ ಮತ್ತು ವಿವಿಧ ಪಕ್ಷಗಳ ಪಕ್ಷಭೇದ ಮರೆತು ಎಲ್ಲ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ಭಾಗದ ರೈತರಾಗಿರ್ಬೋದು, ಅವರಿಗೆ ಆರ್ಟಿ ಮಾಹಿತಿ ತರಬೇತಿ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು ಮತ್ತೆ ಕಾನೂನು ಅರಿವನ್ನು ಮೂಡಿಸಿ ಅವರಿಗೆ ಜಾಗೃತಗೊಳಿಸುವಂತಹ ನಿಟ್ಟಿನಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಆನೇಕಲ್ ತಾಲೂಕು ಘಟಕದ KRS ಪಾರ್ಟಿ ಸಹಯೋಗದೊಂದಿಗೆ ಒಂದು ಕಾನೂನು ಅರಿವು ತರಬೇತಿ ಕಾರ್ಯಕ್ರಮವನ್ನು 4 ಗಂಟೆಗಳ ಹಮ್ಮಿಕೊಂಡಿರ್ತೇವೆ. ಇದಕ್ಕೆ ತಾಲೂಕಿನ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಭಾಗದ ರೈತರು, ಕಾರ್ಮಿಕರು, ಸಾರ್ವಜನಿಕರು, ಪಕ್ಷಭೇದ ಮರೆತು ಎಲ್ಲ ಪಕ್ಷಗಳ ಕಾರ್ಯಕರ್ತರಾಗಿರ್ಬೋದು ಒಂದು ಈ ತರಬೇತಿಯನ್ನು ಪಡ್ಕೊಳ್ಬೇಕಾಗಿ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈ ತರಬೇತಿ ಯಾಕೆ ಉಪಯುಕ್ತ ಈ ಕಾಲಘಟ್ಟದಲ್ಲಿ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಎಲ್ಲ ಕಡೆಯೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಮತ್ತೆ ಕಾನೂನಿನ ಅರಿವು ತುಂಬಾ ಕಡಿಮೆ ಆಗ್ತಾ ಇದೆ ಜನಗಳಿಗೆ. ಸರ್ಕಾರಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದ್ರೆ ಒಂದು ಸಾರ್ವಜನಿಕರನ್ನ ಎದುರಿಸಿ ಮಾತಾಡುವಂತಹ ವ್ಯವಸ್ಥೆ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಪೊಲೀಸರ ಹತ್ರ ಧೈರ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಇದ್ದಾಗ ಮಾತ್ರ ಪೊಲೀಸರ ಹತ್ರ ಸಾಮಾನ್ಯ ಒಬ್ಬ ವ್ಯಕ್ತಿ ಕಾನೂನಿನ ಅರಿವಿದ್ದಾಗ ಮಾತ್ರ ಪೊಲೀಸರ ಹತ್ರ ವ್ಯವಹಾರ ಮಾಡೋಕ್ಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಪ್ರತಿಯೊಬ್ಬರು ಸಾಮಾನ್ಯ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಈಗ ಏನಾಗಿದೆ, ವಕೀಲರು ಮಾತ್ರ ಕಾನೂನು ಅರಿವನ್ನು ಹೊಂದಿರ್ತಾರೆ, ಜನಸಾಮಾನ್ಯರಿಗೆ ಅರಿವಿರೋದಿಲ್ಲ. ಕಾನೂನಿನ ಅರಿವಿಲ್ಲದ ಕಾರಣಕ್ಕೇನೆ ಸರ್ಕಾರಿ ಕಚೇರಿಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಧೈರ್ಯ ಮಾತಾಡುವಂಥ ಪರಿಸ್ಥಿತಿ ಇವತ್ತಿಲ್ಲ. ಇಲ್ಲಿ ಸಪೋಸ್ ಏನಾದರೂ ಅರ್ಧಗಳು ತಿಳ್ಕೊಂಡು ಏನಾದ್ರು ಮಾತಾಡುವಂಥ ವ್ಯಕ್ತಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ ಅಂತ ಹೇಳಿ ಅವ್ರ ಮೇಲೆ ವಿರುದ್ಧವಾಗಿ ಕೇಸ್ ಹಾಕುವಂಥದ್ದು ಇದೆಲ್ಲ ನಾವು ನೋಡಿದ್ದೀವಿ. ಈಗಾಗಲೇ ನಮ್ಮ ಸಂಘಟನೆ ಮೇಲೂ ಕೂಡ ಸುಮಾರು ಕೇಸ್ಗಳನ್ನು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಸದಸ್ಯರಿಗಾಗಲಿ KRS ಪಾರ್ಟಿ ಸದಸ್ಯರಿಗಾಗಲಿ ಈ ಭಾಗದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಕಾರ್ಮಿಕರುಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಸಾರ್ವಜನಿಕರು ಈ ಭಾಗದಲ್ಲಿ ತುಂಬ ಭ್ರಷ್ಟಾಚಾರ ತುಂಬ ತುರುಕ್ತಾ ಇದೆ. ಒಂದು ರಸ್ತೆ ಕಾಮಗಾರಿಗಳು ಯಾವುದು ಸರಿ ಇಲ್ಲ, ಇಂಥವೆಲ್ಲ ಪ್ರಶ್ನೆ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಂಡು ನಮ್ಮ ಹಕ್ಕುಗಳನ್ನ ನಾವು ಬಳಸಬೇಕಂತ ಹೇಳಿದಾಗ ಕಾನೂನಿನ ಅರಿವು ತುಂಬ ಮುಖ್ಯವಾಗಿರಬೇಕಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆನೇಕಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ಈ ಕಾರ್ಯಕ್ರಮನ ಎಲ್ಲರೂ ತಾಲೂಕಿನ ಎಲ್ಲ ಜನತೆ ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿ ನಂತರ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನವೀನ್ ಕುಮಾರ್. ಏನಿವತ್ತು ಇಲ್ಲಿ ಪ್ರೆಸಿಡೆಂಟ್ ಮಾಡಿರುವ ಉದ್ದೇಶ ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕರಿಗೆ ಈ ಒಂದು ಪ್ರೆಸಿಡೆಂಟ್ ಮುಖಾಂತರವಾಗಿ ನಾವು 1/3/26ನೇ ತಾರೀಕು ಚಂದಾಪುರ ಸರ್ಕಲ್ಲು ಛಾಯಾ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ ಇದರಲ್ಲಿ ನಮ್ಮ RTI ಮಾಹಿತಿ ಹಕ್ಕು ತರಬೇತಿ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ಈ ತಾಲೂಕಿನ ಎಲ್ಲ ನಾಗರಿಕರಿಗೆ ಈ ಒಂದು ಮುಖ್ಯವಾದ ಮಾಹಿತಿಗಾಗಿ ಮತ್ತು ಸಾರ್ವಜನಿಕರ ಅರಿವು ಮೂಡಿಸುವ ಉದ್ದೇಶದಿಂದ ಯಾವೆಲ್ಲ ಪಕ್ಷಗಳು ಅವರ ಒಂದು ಒಳಿತಿಗಾಗಿ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ಮೊದಲ ಬಾರಿಗೆ ನಮ್ಮ KRS ಪಕ್ಷ ಮತ್ತೆ ಲಂಚಮುಕ್ತ ವೇದಿಕೆ ವತಿಯಿಂದ ಈ ಒಂದು ಸಾರ್ವಜನಿಕರ ಮಾಹಿತಿಗೆ. ಏಕೆಂದರೆ ಇವತ್ತು ನಾವು ಪಂಚಾಯಿತಿ ಬಂದು ಅದೊಂದು ಸುಮ್ಮನೆ ಸಿಪ್ಪದ ಒಂದು ನಮ್ಮ ಮೂಲಭೂತ ಸೌಕರ್ಯ ಕೇಳಕ್ಕೆ ಹೋಗಿ ಒಂದು ಖಾತೆ ಮಾಡ್ಕೊಂಡು ಲಂಚ ಇವತ್ತು ನಮ್ಮ ರೂಢಿ ಬಂದಿದೆ. ಒಂದು ಕೆಲಸ ಆದರೆ ಎಷ್ಟು ನಿಮಗೆ ಲಂಚ ಕೊಡಬೇಕು ಅನ್ನೋದನ್ನ ನಾವು ರೂಢಿಗತ ಆಗ್ಬಿಟ್ಟಿದೆ. ಆ ಮಟ್ಟಕ್ಕೆ ನಮ್ಮನ್ನ ಸಾರ್ವಜನಿಕರನ್ನ ಅಧಿಕಾರಿಗಳು ತಗೊಂಡೋಗಿದ್ದಾರೆ. ಮತ್ತು ಪೊಲೀಸ್ ಠಾಣೆಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂದರೆ ಒಬ್ಬ ಯಾವುದೋ ಐಯರು ಅವ್ರಿಗೆ ಮಾಹಿತಿ ಕೊಡಬೇಕು ಮತ್ತು ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲ ಅಂದರೆ ಒಂದು ಕಂಪ್ಲೇಂಟ್ ತಗೊಂಡೋಗಿಲ್ಲ. ಆ ಮಟ್ಟಿಗೆ ತಗೊಂಡೋಗಿ ವ್ಯವಸ್ಥೆ ಈ ವ್ಯವಸ್ಥೆ ಎಲ್ಲ ಬದಲಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಾವು ಯಾವೆಲ್ಲ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅದನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು, ಪಾರದರ್ಶಕತೆ ತರಬೇಕು ಅನ್ನೋದಾದ್ರೆ ನಾವು ಈ RTI ಮಾಹಿತಿಯಿಂದ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅವರು ಯಾವುದೇ ಕಾಮಗಾರಿಗಳು ಮಾಡಿದ್ರೆ ಅವರು ಎಷ್ಟು ವೆಚ್ಚ ಆಗಿದೆ, ಎಷ್ಟು ದಿನದಲ್ಲಿ ಮಾಡಬೇಕಾಗಿದೆ, ಇದು ಯಾರ ಇಂಜಿನಿಯರ್ ಕ್ವಾಲಿಟಿ ಏನು ಇದೆಲ್ಲನೂ ನಮಗೆ ಮಾಹಿತಿನೇ ಸಿಗದೇ ಇರುವಂಥ ಕಾರಣಕ್ಕೆ ಇವತ್ತು 20 ವರ್ಷಗಳಿಂದ ಬರುವಂಥ ಕಾಮಗಾರಿಗಳನ್ನ ನಾವು 5 ವರ್ಷಕ್ಕೊಂದು ಸತಿ ಅವರ ಪದವಿ ಮುಗಿದ ನಂತರ ಮತ್ತೆ ಅವರು ಮುಗಿಯೋದಕ್ಕೆ ಮುಂದೆನೇ ಏನು ಮಾಡಿರೋ ಕಾರ್ಯಕ್ರಮ ಕಾಮಗಾರಿಗಳು ನಶಿಸುವಂಥ
ಪರಿಸ್ಥಿತಿ ಬಂದಿದೆ, ಮತ್ತೆ ಅದನ್ನು ತೆಗಿಬೇಕು ಆ ಮಟ್ಟಕ್ಕೆ ಬಂದಿದೆ. ಈ ಒಂದು ಮಾಹಿತಿಯನ್ನು ತಗೊಳ್ಬೇಕು, ನಾವು ಯಾವ ರೀತಿಯಲ್ಲಿ ನಾವು ಮಾಹಿತಿ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಈ ಎಲ್ಲ ಸಾರ್ವಜನಿಕರು ಒಂದು ದಿನ ಸಮಯ ಮಾಡಿಕೊಂಡು ಬನ್ನಿ, ಈ ಒಂದು ಕಾಮಗಾರಿ ಒಂದು ಕಾರ್ಯಾಗಾರಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹೆಣ್ಮಕ್ಳು ನಮಸ್ಕಾರ ಸ್ನೇಹಿತರೆ, ನಾವು ವಿಜಯ ರೆಡ್ಡಿ ಅವರು KRS ಪಕ್ಷ ತಾಲೂಕು ಅಧ್ಯಕ್ಷರು. ಈಗಾಗಲೇ ಲಂಚಮುಕ್ತದ ನಮ್ಮ ನವೀನ್ ಅವರು, ಶಿವಕುಮಾರ್ ಅವರು ಒಂದಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇವರು ಹಲವಾರು ವರ್ಷಗಳಿಂದ RTI ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ನಡೆಸ್ತಾರೆ. ಯಾಕಂದರೆ ನಮ್ಮಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ, ಹಲವಾರು ಜನ ವಿದ್ಯಾವಂತರು, ಹಲವಾರು ಪಕ್ಷಗಳಿದ್ದಾರೆ. ಆದರೆ ಜನಗಳಿಗೆ ಮತ್ತು ಮತದಾರರಿಗೆ ಮತ್ತು ನಾಯಕರಿಗೆ ತಿಳಿಸಬೇಕಾಗಿರುವಂಥ ವಿಚಾರಗಳನ್ನ ಯಾವುದೇ ಪಕ್ಷದ ಮುಖಂಡರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು ಅವರಿಗೆ ತರಬೇತಿಗಳನ್ನು ಕೊಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅವರ ಸಹಯೋಗದಲ್ಲಿ KRS ಪಕ್ಷವು ಸಹ ಸಾರ್ವಜನಿಕವಾಗಿ ಒಂದಷ್ಟು ಜನಗಳಿಗೆ ಅರಿವು ಮೂಡಿಸಬೇಕು. ಕಾನೂನು ಅಂದರೆ ಏನು, RTI ಅಂದರೆ ಏನು. ಯಾಕಂದರೆ ಈಗಾಗಲೇ ನಾವು ಮಾಡಿರುವಂಥ ಹಲವಾರು ಲೈವ್ಗಳಾಗಿರ್ಬೋದು, ನಾವು ಮಾಡ್ತಾರೋ ಅಭಿಯಾನಗಳಾಗಿರ್ಬೋದು, ಅತಿ ಹೆಚ್ಚು ಸರ್ಕಾರಿ ಕೆಲಸದವರು. ಯಾಕಂದರೆ ಅವರು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು. ಯಾಕಂದರೆ ನಾವು ಕಟ್ಟೋ ತೆರಿಗೆ ಅವರಿಗೆ ಸಂಬಳವಾಗಿ ಬರ್ತಾ ಇದೆ, ಯಥೇಚ್ಛವಾಗಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ತೆರಿಗೆ ಹಣದ ಶೇಕಡವಾರು ಲೆಕ್ಕ ಹಾಕಿದ್ರೆ ಅರ್ಧ ಭಾಗ ಈ ಅಧಿಕಾರಿಗಳಿಗೆ, ಲಂಚಕ್ಕೆ, ಇವರು ಮೋಜು ಮಸ್ತಿಗಳಿಗೆ ಹೋಗ್ತಾ ಇದೆ. ಉಳಿದ ಇದು ಅರ್ಧ ಭಾಗ ನಮ್ಮಲ್ಲಿ ಬಳಕೆ ಆಗಬೇಕಾಗಿತ್ತು. ಮೂಲಭೂತವಾಗಿ ಸಾರ್ವಜನಿಕವಾಗಿ ರಸ್ತೆ, ನೀರು, ಕುಡಿಯುವಂಥ ನೀರಾಗಿರ್ಬೋದು, ಕೆರೆಗಳು, ಕುಂಟೆಗಳನ್ನು, ಸರ್ಕಾರಿ ಜಾಗಗಳನ್ನು ಉಳಿಸುವಂಥದ್ದಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿತ್ತು. ಈ ಮೂಲಭೂತ ಸೌಕರ್ಯಗಳು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಮೇಲಾಗಿಯೂ ಸಹ ಇನ್ನೂ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ವಿದ್ಯಾವಂತರು ಅತಿ ಹೆಚ್ಚಾಗ್ತಾ ಇದೆ, ಆದರೆ ಪ್ರಶ್ನೆ ಮಾಡುವಂಥದ್ದು ಕಡಿಮೆ ಆಗ್ತಾ ಇದೆ. ಆ ಪ್ರಶ್ನೆ ಮಾಡುವಂಥ ಯಾವಾಗ ನಮ್ಗೆ ಕಡಿಮೆ ಆಗ್ತಾ ಇದೆಯೋ ಅಧಿಕಾರಿಗಳು ನಮ್ಮನ್ನ ಗುಲಾಮರ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅವರು ನಮಗೆ ಸೇವಕರಾಗಬೇಕಾಗಿತ್ತು, ಆದರೆ ನಾವು ಅವ್ರ ಮುಂದೆ ಗುಲಾಮರಾಗ್ತಾ ಇದ್ದೀವಿ. ನಾವೇ ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ನಮ್ಮನ್ನು ಗುಲಾಮರಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಮಗೆ ಒಂದಷ್ಟು ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಗಳನ್ನು ನಾವೇ ಆಯ್ಕೆ ಮಾಡಿದಂಥ ಪಕ್ಷಗಳು ಯಾರೂ ಕೊಡ್ತಾ ಇಲ್ಲ. ಆ ರೀತಿಯಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಾಗೂ KRS ಪಕ್ಷ ಇದೇ ಮಾರ್ಚ್ 1ನೇ ತಾರೀಕು ಚಂದಾಪುರದಲ್ಲಿ ಪಕ್ಷಾತೀತವಾಗಿ ಮಾಡ್ತಾ ಇದೆ. ಇದಕ್ಕೆ ಸಾರ್ವಜನಿಕರು, ಯಾವುದೇ ಪಕ್ಷದ ಮುಖಂಡರು ಎಲ್ಲರೂ ಬರಬಹುದು. ಇದಕ್ಕೆ ನಮ್ಮ ಭಾಗದ ವಕೀಲರಾಗಿರುವಂಥ ಆನಂದ್ ಅವರು ಈ ಕಾನೂನು ಅರಿವು ಕುರಿತು ಒಂದಷ್ಟು ನಮಗೆ ಜನರು ಯಾವ ರೀತಿಯಾಗಿ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನೋದನ್ನು ಅವರು ತಿಳ್ಕೊಡ್ತಾರೆ. ನಿಮಗೇನಾದರೂ ಡೌಟ್ ಇದ್ದರೆ, ಪ್ರಶ್ನೆಗಳಿದ್ದರೆ ನೀವು ಸಹ ಅವರನ್ನು ಕೇಳ್ಬೋದು. RTI ಬಗ್ಗೆ ಮಂಜುನಾಥ್ ವಿಜಯ್ ಚೌಕಿ ಅವರು ಲಂಚಮುಕ್ತದಲ್ಲಿ ಹಲವಾರು ವರ್ಷಗಳಿಂದ RTI ಬಗ್ಗೆ ನಡೆಸಿದ್ದಾರೆ. ಅವರು ಸಹ ನಮಗೆ 2 ಗಂಟೆಗಳ ಕಾಲ RTI ಇರ್ತದೆ, 2 ಗಂಟೆಗಳ ಕಾಲ ಕಾನೂನು ಕಾರ್ಯಕ್ರಮ ಇರ್ತದೆ. ಸಾರ್ವಜನಿಕವಾಗಿ ನಾನು ಈ ಮುಖಾಂತರ, ಈ ಮಾಧ್ಯಮ ಮುಖಾಂತರ ನಾವು ಕೋರ್ಕೊಳ್ತಾ ಇದ್ದೇವೆ. ವಿಚಾರವಂತರು, ಬುದ್ಧಿವಂತರು, ಸಮಾಜವನ್ನು ಸಿದ್ಧಪಡಿಸುವಂಥವರು, ನಾವು ಸಮಾಜಕ್ಕೆ ಮಾದರಿಯಾಗಿ ಇಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋರು ದಯವಿಟ್ಟು ನಿಮ್ಮನ್ನೆಲ್ಲರನ್ನು ಈ ಮಾಧ್ಯಮಗಳ ಮುಖಾಂತರ ಆಹ್ವಾನ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ನಿಮ್ಮ ಸಲಹೆ ಸೂಚನೆಗಳು ನಮ್ಮ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ನಾವು ಏನು ಕೊಡ್ಬೋದು, ಏನು ತಿಳಿಸ್ಬೋದು ಅನ್ನೋದನ್ನು ನಾವು ಪಡ್ಕೊಳ್ಳೋಣ. ಇನ್ನು ಬೇರೆಯವ್ರಿಗೂ ನಮ್ಮ ವಿಚಾರಧಾರೆಗಳನ್ನು ತಿಳಿಸೋಣ ಅಂತ ಈ ಮುಖಾಂತರ ನಾನು ನಿಮ್ಮನ್ನೆಲ್ಲರನ್ನ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರನ್ನು ಭಾನುವಾರ ದಿನ 10 ಗಂಟೆಗೆ ಛಾಯಾ ಕುಟುಂಬೇಶ್ವರಿ ಕಲ್ಯಾಣ ಮಂಟಪ, ಚಂದಾಪುರ ಸರ್ಕಲ್ನಲ್ಲಿ ಆನೇಕಲ್ಲು ತಾಲೂಕಿನ ಎಲ್ಲ ಜನರು ಮತ್ತು ಬೆಂಗಳೂರು ಸೌತು ಕ್ಷೇತ್ರ, ಬೊಮ್ಮನಹಳ್ಳಿ ಆಗಿರ್ಬೋದು, ಮಹದೇವಪುರ ಕ್ಷೇತ್ರ ಆಗಿರ್ಬೋದು, ಆನೇಕಲ್ಲು ವ್ಯಾಪ್ತಿಗೆ ಬರುವಂಥ ಚಂದಾಪುರ, ಪುರಸಭೆ, ಬೊಮ್ಮಸಂದ್ರ ಈ ಭಾಗದಲ್ಲಿ ಹೆಚ್ಚು ಜನ ವಿದ್ಯಾವಂತರಿದ್ದೀರಾ, ನಾಗರಿಕರಿದ್ದೀರಾ. ತಮ್ಮ 2 ಗಂಟೆಗಳ ಕಾಲ ಬಿಡು ಮಾಡ್ಕೊಂಡು ಬನ್ನಿ. ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೀವಿ ಅನ್ನೋ ಮುಖಾಂತರ ಭರವಸೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಬರಬೇಕು ಅಂತ ಈ ಮುಖಾಂತರ ಸರ್ವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿಯಾಗಿ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾವು ಧನ್ಯವಾದ ಅರ್ಪಿಸ್ತಿದ್ವಿ. ಈ ವಿಚಾರಕ್ಕಾಗಿ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸದುಪಯೋಗ ಪಡಿಸಿಕೊಳ್ಳಿ ಅಂತ